ನಮಸ್ಕಾರ. ಇವತ್ತಿನ ವಿಷಯ ಡೀಪ್ ಬ್ರೀತ್. ಇದು ಡೀಪ್ ಬ್ರೀತ್ ಪ್ರಾಣಾಯಾಮ ಒಂದು. ಯಾಕೆಂದರೆ ನಾವು ಚಿಕ್ಕ ಮಕ್ಕಳಿರುವಾಗ ಈ ಉಸಿರಾಟವನ್ನು ಮಾಡಿ ಬಂದವರು. ಆದರೆ ದೊಡ್ಡವರಾಗ್ತಾ ನಮ್ಮ ಉಸಿರಿನ ಬಗ್ಗೆ ಗಮನವನ್ನು ಕೊಡದೆ ನಮ್ಮ ಆರೋಗ್ಯವನ್ನು ಕ್ಷೀಣಿಸ್ತಾ ಬಂದದ್ದು ನಾವೇ. ಅಂದರೆ ಉಸಿರಾಟದ ಬಗ್ಗೆ ಸ್ವಲ್ಪವೂ ಯೋಚನೆಯೇ ಮಾಡೋಲ್ಲ. ಈ ಡೀಪ್ ಬ್ರೀತಿಂಗ್ ಮಾಡಿ. ಯಾಕೆಂದರೆ 4 ಉಸಿರು ಇನೇಲ್, 2 ಹೋಲ್ಡ್ ಮಾಡಿ, 6 ಎಕ್ಸೇಲ್ ಮಾಡಿ. ಅಂದರೆ 4 ಇನೇಲ್ ಮೂಗಲ್ಲಿ ತೆಗೆದುಕೊಂಡು 2 ಹೋಲ್ಡ್ ಮಾಡಿ 6 ಬಾಯಿಯ ಮುಖಾಂತರ ನಿಧಾನವಾಗಿ ಎಕ್ಸೇಲ್ ಮಾಡಿ. ಈ ಉಸಿರಾಟ ಮಾಡುವಾಗ ನೋಡಿ ಇದು ಮಾಡೋದು ನೋಡಿ. ಈ ರೀತಿ 20 ನಿಮಿಷ ಮಾಡಿ. ಅಂದರೆ 4, 2, 6 ಉಸಿರಾಟದ ಕ್ರಿಯೆ. ಇದು ಯಾಕೆ ಮಾಡೋದಂದರೆ, ನಾವು ಮನುಷ್ಯ ಈಗ ಜೀವನ ತುಂಬ ಸ್ಟ್ರೆಸ್, ದಿನನಿತ್ಯವೂ ಸ್ಟ್ರೆಸ್ನಲ್ಲಿ ನಾವು ತುಂಬ ಇದಾಗಿದ್ದೇವೆ. ಮತ್ತು ಮೈಂಡ್ನಲ್ಲಿ ನೆಮ್ಮದಿ ಅಂತಿಲ್ಲ, ಕಾಮ್ ಮಾಡಲಿಕ್ಕಾಗಿ. ಮತ್ತು BP, ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಅದನ್ನು ಕಡಿಮೆ ಮಾಡಲು, ಮತ್ತು ಆಕ್ಸಿಜನ್ ಜಾಸ್ತಿ ಸೇವನೆ ಮಾಡಲು. ಇದು ಎಲ್ಲಿ ಯಾವಾಗ ಇದಕ್ಕೆ ಇದು ಮಾಡಬೇಕು, ಹೇಗೆ ಮಾಡಬೇಕಂದ್ರೆ, ಮಾಡಿದ ನಂತರ ಮಾಡುವಾಗ ನಿಮಗೆ ತುಂಬ ಟಯರ್ಡ್ ಆದರೆ ರೆಸ್ಟ್ ಮಾಡಿ. ಬೈಫೋರ್ಸಾಗಿ ಹೋಲ್ಡ್ ಮಾಡಲಿಕ್ಕೆ ಹೋಗಬೇಡಿ. ಬೈಫೋರ್ಸಾಗಿ ಬ್ರೀತ್ ಹೋಲ್ಡ್ ಮಾಡಲಿಕ್ಕೆ ಹೋಗಬೇಡಿ. ಎಕ್ಸೇಲ್ ನಿಧಾನವಾಗಿ ಮಾಡಿ. ತುಂಬ ರೆಸ್ಟ್ಫುಲ್ ಮಾಡಿ. ಲೈಫನ್ನು ಚೆನ್ನಾಗಿ ಇಡಿ. ಯಾಕೆಂದರೆ ಈ ಉಸಿರಾಟ ನಿಮಗೆ ದಿವಸಕ್ಕೆ 20 ನಿಮಿಷ ಮಾಡಿ. ಅಂದರೆ ಖಾಲಿ ಹೊಟ್ಟೆಯಲ್ಲಿ ಮಾಡಿ. ಹೊಟ್ಟೆ ತುಂಬ ಮಾಡಿ ಉಸಿರಾಟ ಮಾಡಲಿಕ್ಕೆ ಹೋಗಬೇಡಿ. ಖಾಲಿ ಹೊಟ್ಟೆಯಲ್ಲಿ ಮಾಡಿ. 80% ಊಟ ಮಾಡಿ. ಅಂದರೆ 80%, ಅಂದರೆ 20% ಯಾರಿಗೆ ಆಗಿರಿ. ಯಾಕೆಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಮ್ಮ ಕೈಯಲ್ಲಿಯೇ ನಮ್ಮ ಆರೋಗ್ಯ ಇದೆ. ಯಾಕೆಂದರೆ ಇದನ್ನು ಯಾವಾಗಲೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಅಂದರೆ ಯಾರಿಗೆ ಈ ಬ್ರೀತಿಂಗ್ ಕಲಿಯಲಿಕ್ಕೆ ಆಸೆ ಉಂಟೋ ಅವರು ಈ ಮೆಸೇಜಲ್ಲಿ ತಿಳಿಸಿ. ನಾನು ಹೇಗೆ ಫ್ರೀಯಾಗಿ ನಿಮಗೆ ಇದರ ಬಗ್ಗೆ ನಾನು ಟೀಚ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.